ಬಂಧುಗಳೇ, ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಸಿಟ್ಟು ರೇಗಿಬಿಡ್ತಾರೆ. ಮಾತಾಡ್ತಾರೆ ಹೇಳಿದ್ರೆ ಗದರಿಸ್ಬಿಡ್ತಾರೆ. ಕೆಲವ್ರಿಗೆ ಏನು ಸಿದ್ದರಾಮಯ್ಯನವರು ಮಾತಾಡಿದ್ರೆ ಏನಪ್ಪ ಮಾತಾಡ್ತೀರಿ ನೀವು ಲಕ್ಷ್ಮಣ, ಏನು ಮಾತಾಡ್ತೀರಿ, ವಾಟ್ ಆರ್ ಯು ಟಾಕಿಂಗ್? ನಾನು ಹೇಳ್ತಾ ಇದ್ದೇನೆ, ಮಾತಾಡ್ತಾನೆ ಇದ್ದೀರಿ. ಸಿದ್ದರಾಮಯ್ಯನವ್ರಿಗೆ ತುಂಬ ಇದಕ್ಕಿದ್ದಂಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬರುತ್ತೆ, ಗದರಿಸ್ಬಿಡ್ತಾರೆ. ನನಗೂ ಗದರಿಸ್ಬಿಡ್ತಾರೆ, ಅಫಿಷಿಯಲ್ಗೂ ಮಾಡ್ತಾರೆ, ಜನಗಳಿಗೂ ಗದರಿಸ್ಬಿಡ್ತಾರೆ. ನೋಡಿದವ್ರಿಗೆ ಏನ್ರಿ ಸಿದ್ದರಾಮಯ್ಯರಿಗೆ ಈ ಸಿಟ್ಟು ಈ ಥರ ಎದುರಿಸ್ತಾರೆ ಅಂತ. ಆದರೆ ನೊಂದವ್ರಿಗೆ ಗೊತ್ತಾಗುತ್ತೆ ಇದು ಸಾಮಾಜಿಕ ವ್ಯವಸ್ಥೆ ವಿರುದ್ಧವಾಗಿರ್ತಕ್ಕಂಥ ಸಾತ್ವಿಕ ಸಿಟ್ಟು ಅಂತ. ಯಾರ್ಯಾರು ದಬ್ಬಾಳಿಕೆ ಮಾಡ್ತಾರೆ, ಯಾರ್ಯಾರು ಒಂದು ಪಾಳ್ಯಗಾರಿಕೆ ಮಾಡ್ತಾರೆ, ತುಳಿತಕ್ಕೆ ಒಳಗಾದವರಿಗೆ ಸವಾರಿ ಮಾಡಿ ಅನ್ಯಾಯ ಮಾಡ್ತಾರೆ, ಅವರ ವಿರುದ್ಧವಾಗಿರ್ತಕ್ಕಂಥ ಸಿಟ್ಟು. ಆ ಸಿಟ್ಟನ್ನು ಮುಖ್ಯಮಂತ್ರಿಯಾಗಿ ಸಂವಿಧಾನದ ಆಶಯದ ಕೆಳಗಡೆ ಅವರು ಕಾನೂನುಗಳನ್ನು ಜಾರಿ ಮಾಡಬೇಕಾದಂಥ ವಿಷಯಗಳನ್ನು ಸಿಟ್ಟಿನ ಮುಖಾಂತರ ತೋರಿಸ್ತಾ ಇರ್ತಾರೆ. ನಮ್ಮ ಡಾಕ್ಟರ್ ಪರಮೇಶ್ವರು ಹಂಗೆ ಕರೆಕ್ಟ್ ಟೈಮ್ ಬರಬೇಕು. ಒಂದು ಸರಿ ನನಗೆ ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಯಿತು. ಕಾಯ್ತಾ ಇದ್ದು, ಅವ್ರು ತಿಂಡಿ ತಿನ್ಕೊಂಡಿದ್ರು. ನಾನು ತಿಂಡಿ ಕೊಡ್ತಾರೆ ಬಂದರೆ ಕೆಳಗಡೆ ಇಳಿದ್ಬಿಟ್ಟು ತಿಂಡಿ ತಿಂದಂತ ಕೇಳಿದದ್ದು ಇಡೀ ದಿನ ಹಸ್ಕೊಂಡು ಕರ್ಕೊಂಡೋದ್ರು. ಸೊ ಅಷ್ಟು ಫಂಕ್ಚುಯಲ್ ಅವರು, ಹೈಲಿ ಫಂಕ್ಚುಯಲ್. ಸೊ ಅಷ್ಟು ಹೇಳ್ತಾ ಈ ಸಂಸ್ಥೆಯ ವಿವರಗಳನ್ನು ಕೇಳಿದಾಗ ಎಂಥ ಒಂದು ಸಾರ್ಥಕವಾದಂಥ ಕುಟುಂಬದ ಹಿನ್ನೆಲೆ ಮತ್ತು ಚಾರಿತ್ರಿಕವಾದಂಥ ನಡೆ ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಇದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ನಾನು ಫಸ್ಟು 1985ನಲ್ಲಿ MLA ಆಗಿದ್ದೆ. ಅವ್ರು ಡಾಕ್ಟ್ರು 1989ನಲ್ಲಿ MLA ಆದರು. ಏಜಲ್ಲಿ ಅವ್ರು ಸೀನಿಯರು, ಪೊಲಿಟಿಕ್ಸಲ್ಲಿ ನಾನು ಸೀನಿಯರು. ನಾನು 85ಅಲ್ಲಿ MLA ಆಗಿದ್ದಾಗ ಅವರ ತಂದೆಯವರು, ನಮ್ಮ ಪೂಜ್ಯ ಗಂಗಾಧರೆಯವರು ನನ್ನ ರೂಮ್ಗೆ ಬಂದಿದ್ದರು. ನಮ್ಮ ಗುರುಗಳಾದಂಥ ಬಿ ರಾಚಯ್ಯನವರು ಅವರು ಆರೋಗ್ಯ ಮಂತ್ರಿ ಆಗಿದ್ದರು. ಅವಾಗ ಅವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಅವರನ್ನು ಕೇಳಿದರು. ಅವರು ತುಂಬ ಖಡಕ್ ರಾಜಕಾರಣಿ. ಅವ್ರು ಏನೇನು ಹೇಳಬೇಕು ಹಿಂದೆ ಮುಂದೆ ನೋಡಿದ್ರೆ ನೇರವಾಗಿ ಹೇಳ್ಬಿಡ್ತಾಯಿದ್ರು. ಆಮೇಲೆ ಅವರು ನನ್ನ ಹತ್ರ ಬಂದು ನಮ್ಮ ರೂಮಲ್ಲೇ ಮಲಗಿದ್ರು. ನಾವೆಲ್ಲ ಸೇರಿ ಒಂದು ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ನನಗೆ ಹೇಳಿದ ಮೇಲೆ ನಾನು ಅವತ್ತೇ ಅವ್ರು ಫಸ್ಟ್ ಭೇಟಿಯಾಗಿದ್ದು. ನಾನು ಒಂದು ಲೆಟರ್ ತಗೊಂಡು 27 ಜನ MLAಗಳ ಕೈಲಿ ಸಹಿ ಮಾಡಿಸಿ ಒಂದು ಮೆಡಿಕಲ್ ಕಾಲೇಜ್ ಕೊಡಿ, ಯಜಮಾನರು ಪಾದಯಾತ್ರೆ ಮಾಡಿ ರಾಗಿ ಅಕ್ಕಿ ಜೋಳ ವಸೂಲು ಮಾಡಿ ಸಂಸ್ಥೆ ಕಟ್ಟಿದ್ದಾರೆ ಅಂತ ಹೇಳಿ ಆ ಪತ್ರನ ಅವರು ಕೊಟ್ಟರು. ತದನಂತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರದೇ ಆದಂಥ ವ್ಯಕ್ತಿತ್ವ, ಅವರ ಬದ್ಧತೆ, ಶಿಕ್ಷಣದ ಬಗ್ಗೆ ಅವ್ರಿಗಿದ್ದಂಥ ಪ್ರೇಮ ಮತ್ತು ಮಹತ್ವವನ್ನು ಅರಿತು ಸಂಸ್ಥೆಯನ್ನು ಕಟ್ಟಿ 87 ಸಂಸ್ಥೆಗಳಿಂದ ಲಕ್ಷಾಂತರ ಜನ ಗ್ರ್ಯಾಜುಯೇಟ್ಸು, 30,000 ಇಂಜಿನಿಯರ್ಸು, 6,000 ಡಾಕ್ಟರ್ಸ್ ಇದ್ದಾರೆ. ಅಂದರೆ ಎಷ್ಟೊಂದು ಬದಲಾವಣೆಗಳನ್ನು ಶಿಕ್ಷಣದ ಮೂಲಕ ತಂದಿದ್ದಾರೆ. ಅಂದರೆ ಅವರಿಗೆ ಪ್ರೇರಣೆ ಬಹುತೇಕ ಅವ್ರು ಹೇಳಿದ್ರು ಗಾಂಧಿ ಭೇಟಿಯಾದರು, ಅಂಬೇಡ್ಕರ್ ಭೇಟಿಯಾಗಿದ್ರು ಅಂತ. 1924ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಣಿ ಅಂತ ಸಂಘಟನೆಯನ್ನು ಕಟ್ತಾರೆ. ಇನ್ ದಿ ಇಯರ್ 1924 ಬಹಿಷ್ಕೃತ ಹಿತಕಾರಣಿ. ಡಾಕ್ಟ್ರ್ ಹೇಳ್ದಂಗೆ ಯಾರಿಗೆ ಅವಕಾಶ ಸಿಕ್ಕಿಲ್ಲೋ ಅವ್ರಿಗೆ ಅವಕಾಶ ಕೊಡೋಕ್ಕೆ ನಾವು ಕಟ್ಟಿದ್ದೀವಿ ಅಂತ. ಆ ಬಹಿಷ್ಕೃತ ಹಿತಕಾರಣಿಯ ಪ್ರಾರಂಭದ ಹುಟ್ಟಿನ ಉದ್ದೇಶನೂ ಅದೇ. 100 ವರ್ಷ ಆಯಿತು ಅದನ್ನು ಕಟ್ಟಿ. ಈ ಸಂಸ್ಥೆ ಬಂದು 1959, 1959 ಬಹಿಷ್ಕೃತ ಕಟ್ಟಿ 100 ವರ್ಷ ಆಯಿತು. ಸೊ ಆ ಒಂದು ಸಂಸ್ಥೆಯ
ಪ್ರಯಾಣವನ್ನು ನೋಡಿದ್ರೆ ಸಾರ್ಥಕವಾದಂಥ ಸೇವೆಯನ್ನು ಶಿಕ್ಷಣದಲ್ಲಿ ಮಾಡಿದ್ದಾರೆ. ಸ್ವತಃ ನಮ್ಮ ಡಾಕ್ಟರ್ ಪರಮೇಶ್ ಜಿಯವರು ಶಿಕ್ಷಣದ ಅಗಾಧವಾದ ಪ್ರೇಮಿ. ಈ ಬಹಿಷ್ಕೃತ ಹಿತಕಾರಣೀಯ ಸಂಸ್ಥೆಯ ಉದ್ಘಾಟನೆ ಉದ್ದೇಶನೂ ಶಿಕ್ಷಣ, ಸಂಘಟನೆ, ಹೋರಾಟ. ಯಾರಿಗೆ ಶತಮಾನಗಳಿಂದ ತುಳಿತಕ್ಕೆ, ವಂಚನೆಗೆ, ಅನ್ಯಾಯಕ್ಕೆ ಒಳಗಾಗಿ ಅನಕ್ಷತ್ರ ಕತ್ತಲ ಕೂಪಲಿದ್ದಾರೆ, ಶಿಕ್ಷಣದ ಮೂಲಕ ಬೆಳಕನ್ನು ಕೊಡಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ ಆಗಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಸ್ಥೆಗಳನ್ನು ತೆಗೀರಿ ಅಂತೇಳಿ ಪೀಪಲ್ಸ್ ಎಜುಕೇಷನ್ ಟ್ರಸ್ಟ್ ಇನ್ ಬಾಂಬೆ ಆ್ಯಂಡ್ ಸಿದ್ಧಾರ್ಥ ಟ್ರಸ್ಟ್ ಅವರು ರಚನೆ ಮಾಡಿ ಆ ಹಿನ್ನೆಲೆಯಲ್ಲಿ ಅವರದೇ ಹೆಸರನ್ನು ಇಟ್ಕೊಂಡು ಈ ಸಂಸ್ಥೆಗಳನ್ನು ಕಟ್ಟಿ ಮುನ್ನಡೆಸ್ತಾ ಇದ್ದಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಭವಿಷ್ಯದ ಬೆಳಕನ್ನು ತಂದಿದ್ದಾರೆ. ಕ್ವೆಸ್ಟ್ ಅಕಾಡೆಮಿ ಸ್ಥಾಪನೆ ಮಾಡುವ ಅನ್ವೇಷಣೆ ಮಾಡೋದ್ರ ಮುಖಾಂತರ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ, ಅವರ ಸಾಮರ್ಥ್ಯವನ್ನು ಗುರುತಿಸಿ ಮುಂದೆ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಒಂದು ಶ್ರೇಷ್ಠವಾದಂಥ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. 25 ವರ್ಷಗಳ ಹಿಂದೆ ಈ ಜಾಗ ನೋಡಿದರೆ, 8-10 ವರ್ಷದ ಹಿಂದೆ ನೋಡಿದಾಗ, ಈಗ ನೋಡಿದಾಗ ಆಕಾಶ ಭೂಮಿಯಷ್ಟು ವ್ಯತ್ಯಾಸಗಳನ್ನು ಕಾಣ್ತೇವೆ. ಇವತ್ತಿನ ಮಾಡರ್ನ್ ಎಜುಕೇಷನ್ ಸ್ಟೈಲ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಟೀಚಿಂಗ್ ಸ್ಟೈಲ್ ಇನ್ ದಿ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟೋಟಲಿ ಚೇಂಜ್ ಫ್ರಮ್ ದೆನ್ ಟು ನೌ. ಸೊ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಚಾಲೆಂಜ್ಗಳನ್ನು, ನಮ್ಮ ಸವಾಲುಗಳನ್ನು ಎದುರಿಸಬೇಕಾದ್ರೆ ದೇ ಹ್ಯಾವ್ ಟು ಪ್ರಿಪೇರ್ ದೆಮ್ಸೆಲ್ವ್, ಮೀಟ್ ದಿ ಚಾಲೆಂಜಸ್ ಬೈ ಇಂಟೆಲೆಕ್ಚುಯಲ್ ಮೀನ್ಸ್. ಅದಕ್ಕೆ ಇಂಥ ಸಂಸ್ಥೆ ಸರಿಯಾದಂಥ ರೀತಿಯಲ್ಲಿ ನಮ್ಮ ಪ್ರಿನ್ಸಿಪಲ್ ಹೇಳ್ದಂಗೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡೋದ್ರ ಮುಖಾಂತರ ಮೈಸೂರು ಒಂದು ಸಾಂಸ್ಕೃತಿಕ ನಗರ, ಶಿಕ್ಷಣ ಕೇಂದ್ರ, ಪ್ರವಾಸೋದ್ಯಮ, ಸಂಗೀತ ಎಲ್ಲರ ಮಿಲನ. ಇದು ಬಹುತ್ವದ ಭಾರತದ ಎಲ್ಲ ಸಂಗತಿಗಳನ್ನು ಇಲ್ಲಿ ಕಾಣಬಹುದು. ಅದಕ್ಕೆ ಉತ್ತಮವಾದಂಥ ವೇದಿಕೆಯಾಗಿ ಈ ಸಂಸ್ಥೆ ಬೆಳೆದು ಸೆಕೆಂಡ್ ಟು ನನ್ ಆ ಥರ ಬೆಳೀಲಿ. ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಮೈಸೂರು ನಗರ ಮತ್ತು ಮೈಸೂರು ಪ್ರಾಂತ್ಯದ ಜನರು ಖಂಡಿತವಾಗಿಯೂ ಗುಣಾತ್ಮಕವಾದಂಥ ಶಿಕ್ಷಣಕ್ಕೆ ಹೆಚ್ಚು ಬೆಂಬಲವನ್ನು ಮತ್ತು ಸಹಕಾರವನ್ನು ನೀಡ್ತಾರೆ. ನಮ್ಮೆಲ್ಲರ ಸಹಕಾರ ಬೆಂಬಲ ಡಾಕ್ಟರ್ ಪರಮೇಶ್ ಅವ್ರ ಬಗ್ಗೆ, ಆ ಸಂಸ್ಥೆಯ ಬಗ್ಗೆ ಇದ್ದೇ ಇದೆ ಅಂತ ಹೇಳಿ, ಪರಮೇಶ್ ಅವರು ಕೂಡ ಒಬ್ಬ ಉತ್ತಮ ಸಾರ್ವಜನಿಕ ವ್ಯಕ್ತಿಯಾಗಿ ಸದಾ ನೊಂದವರ ಪರವಾಗಿ ಮತ್ತು ತುಳಿತಕ್ಕೆ ಒಳಗಾದವರ ಪರವಾಗಿ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಜನರ ಜ್ಞಾನವನ್ನು ವೃದ್ಧಿಗೊಳಿಸುವಲ್ಲಿ ಹಗಲು ರಾತ್ರಿ ದುಡಿತಾ ಇರ್ತಾರೆ. ಅತ್ಯಂತ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿರೋದ್ರಿಂದ ಈ ಸಂಸ್ಥೆಯನ್ನು ಇಷ್ಟರ ಮಟ್ಟಿಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ. ಅವರ ಪರಿಶ್ರಮದಲ್ಲಿ ಅವರ ಶ್ರೀಮತಿಯವರ ಕೊಡುಗೆಯೂ ಇದೆ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಬಂದು ನಾನು ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಆಗಿದೆ. ಈ ಒಂದು ಸಂಸ್ಥೆ ಯಶಸ್ವಿಯ ಹೆಜ್ಜೆಯನ್ನು ಮುಂದೆ ಇಟ್ಟು ಒಂದು ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಲಿ ಅಂತ ಹೇಳಿ ಶುಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.